ಏನಂದ್ರೆ ನಾನು ಜೀವನ ಪೂರ್ತಿ ನಿಮ್ಮ ಜೊತೆಲೇ ಇರಬೇಕು ಅಷ್ಟೇ. ಅಂದ್ರೆ ನೀವು ಜೊತೆಗಿದ್ರೆ ತುಂಬಾ ಧೈರ್ಯವಾಗಿರುತ್ತೆ. ನೀವು ನನಗೆ ಈ ಉಡುಗೊರೆ ಕೊಟ್ರೆ ಸಾಕು, ಇನ್ನೇನು ಬೇಡ. ನಾನು ಈ ಜನ್ಮ ಪೂರ್ತಿ ನಿನ್ ಜೊತೆಯಾಗಿರ್ತೀನಿ ಸಕ್ಕು. ಈ ಜನ್ಮಕ್ ಮಾತ್ರ ಅಲ್ಲ, 7 ಜನ್ಮಕ್ಕೂ ನಿನ್ ಜೊತೆಯಾಗಿರ್ತೀನಿ. ನೀನ್ ಹೀಗೆ ಮಾತ್ ಬದಲಾಯಿಸಿದ್ರೆ ನಾನು ಸುಮ್ನಿರಲ್ಲ ಸಕ್ಕು. ಹಬ್ಬಕ್ಕೆ ನಿನ್ಗೇನ್ ಬೇಕು ಅಂತ ಹೇಳು. ಸರಿ ಸಕ್ಕು, ನೀನ್ ಹೇಳಲ್ಲ, ನಿನಗಿಷ್ಟ ಆಗೋ ತರ ನಾನೇನಾದ್ರೂ ತರ್ತೀನಿ. ಹಬ್ಬನ ಸಂಭ್ರಮದಿಂದ ಆಚರಿಸೋಣ. 7 ಜನ್ಮದ ವಿಚಾರ ಆಮೇಲಿರ್ಲಿ, ಈ ಜನ್ಮದಲ್ಲಿ ನಿಮ್ಮಿಬ್ಬರನ್ನ ನಾನು ಬೇರೆ ಮಾಡ್ತೀನಿ. ಸಕ್ಕೋ, ನೀನು ಶಾಶ್ವತವಾಗಿ ಇಲ್ಲಿಂದ ಹೊರಟೋಗ್ತೀಯ. ನೋಡು ಬಿಗು, ನೀನು ಮೊದಲನೇ ದೀಪಾವಳಿ ಹಬ್ಬನ ಬರೋ ವರ್ಷ ಮಾಣಿಕ್ಯನ ಜೊತೆ ಆಚರಿಸ್ತೀಯ, ತುಂಬಾ ಸಂಭ್ರಮದಿಂದ. ಯಾಕೆ ಹೀಗ್ ಮಾಡ್ದೆ ಮಾಣಿಕ್ಯ? ಆರ್ತಿ ತಟ್ಟೆನ ಯಾಕೆ ಹಾಗೆಸ್ತೆ? ನಿಮ್ಗೆ ಆರ್ತಿ ಮಾಡೋ ಹಕ್ಕು ಈ ಸಕ್ಕುಗೆ ಯಾರು ಕೊಟ್ಟಿದ್ದು? ನೋಡು ಮಾಣಿಕ್ಯ ಅಕ್ಕ, ಇವತ್ತು ದೀಪಾವಳಿ ಹಬ್ಬ. ನಾನು ಮತ್ತೆ ಅವರು ಗಂಡ ಹೆಂಡತಿ, ನಮ್ಮಿಬ್ರಿಗೂ ಮದ್ವೆ ಆಗಿದೆ. ಇವತ್ತಿನ ದಿನ ಅವ್ರಿಗೆ ಆರತಿ ಮಾಡೋ ಎಲ್ಲಾ ಹಕ್ಕು ನನಗಿದೆ, ನನಗ್ ಮಾತ್ರ ಇದೆ. ನೀನು ನನ್ನ ಕೈಲಿರೋ ಆರತಿ ತಟ್ಟೆನ ಈ ರೀತಿ ಎಸ್ದು ಯಾಕೆ ಅಪಚಾರ ಮಾಡ್ದೆ? ಏನೇ ನೀನ್ ನನಗೆ ದನಿ ಏರ್ಸ್ ಮಾತಾಡ್ತಿದ್ಯಾ? ನೀನ್ ಅವರಿಗೆ ಹೆಂಡತಿ ಆಗೋಕೆ ನಿನಗೇನ್ ಯೋಗ್ಯತೆ ಇದೆ ಅಂತ? ಭಿಕ್ಷೆ ಬೇಡ್ಕೊಂಡ್ ತಿನ್ನೋ ನೀನೆಲ್ಲಿ, ನಾನೆಲ್ಲಿ? ಮರ್ಯಾದೆಯಿಂದ ಮಾತಾಡು ಮಾಣಿಕ್ಯ. ಹೋಗ್ಲಿ ಅಂತ ಸುಮ್ನಿದ್ರೆ ಯಾಕೆ ಹೇಗ್ ಮಾಡ್ತಿದ್ಯಾ? ಯಾವಾಗ ಬೇಕೋ ಅವಾಗ ಬಂದು ರಾಧಾಂತ ಮಾಡ್ತಾ ಇದ್ಯಾ? ಸಕ್ಕು ನನಗೆ ಎದುರು ಮಾತಾಡಿದ್ ನಿಮಗ್ ಕಾಣಿಸ್ತಿಲ್ವಾ? ನಿನ್ ಸಕ್ಕುನೇನಾದ್ರು ಅಂದ್ರೆ ನಾನ್ ಸುಮ್ನಿರಲ್ಲ. ಸಕ್ಕು ನನ್ ಹೆಂಡ್ತಿ. ನಾನು ನಿಮ್ನ ಪ್ರೀತಿಸ್ತಿದ್ದೀನಿ. ಮನಸ್ಫೂರ್ತಿಯಾಗಿ ನಾನು ನಿಮ್ನ ನನ್ ಗಂಡ ಅಂತ ಅನ್ಕೊಂಡಿದೀನಿ. ನೀವೇ ನನ್ ಗಂಡ ಅಂತ ನನ್ ಮನ್ಸಿನ ಆಳದಲ್ಲಿ ಬೇರೂರ್ಬಿಟ್ಟಿದೆ. ಇನ್ನಾನ್ ತಡ ಮಾಡಲ್ಲ. ನಾನು ನನ್ ಹಕ್ನ ಬಿಟ್ಕೊಡಲ್ಲ. ಅವಕಾಶ ಸಿಕ್ಕಿದ್ರೆ ಇವಳನ್ನ ನಾನು ಸಾಯಿಸ್ಬಿಡ್ತೀನಿ. ಬಿಡು ಮಾಣಿಕ್ಯ ಅಕ್ಕ, ಬಿಡು 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 ಅಕ್ಕ. ಮಾಣಿಕ್ಯ ಅಕ್ಕ, ನನ್ನ ಬಿಡು. ನನ್ಗೆ ಹುಚ್ಚಿಡ್ದಿದ್ಯಾ ಮಾಣಿಕ್ಯ? ಸಕ್ಕುನ ಬಿಡು ಮಾಣಿಕ್ಯ, ಬಿಡು ಬಿಡು ಮಾಣಿಕ್ಯ. ಏನಿದು, ನನಗಿವತ್ತಿಷ್ಟು ವಿಚಿತ್ರವಾದ ಕನ್ಸ್ಬಿತ್ತು. ಛೇ, ಬಿಡು ಬಿಡು ನನ್ನ, ಬಿಡು ಬಿಡು ನನ್ನನ್ನ. ಸಾಯಿಸ್ಬಿಡ್ತೀನಿ ನಿನ್ನ, ಕತ್ತಿಸ್ಕಿ ಸಾಯಿಸ್ಬಿಡ್ತೀನಿ. ನಿನ್ನ ಬಿಡಲ್ಲ, ಸಾಯಿಸ್ಬಿಡ್ತೀನಿ. ಸಕ್ಕು, ನೀನು ದುಷ್ಟೆ, ದೊಡ್ಡ ಸುಳ್ಳುಗಾರ್ತಿ. ನಿನ್ನಿಂದ ಒಳ್ಳೆ ಅವಕಾಶನ ಕಳ್ಕೊಂಡೆ ನಾನು. ಅದು ವರ್ಷ ಪೂರ್ತಿ ಆಡದೇ ಇರೋರು ಕೂಡ ಲಕ್ಷ್ಮೀ ಪೂಜೆ ದಿನ ಆಡ್ತಾರೆ, ಜೂಜಾಡ್ತಾರೆ. ನನಗೆ ಜೂಜಾಟ ಅಂದ್ರೆ ತುಂಬಾ ಹುಚ್ಚು. ನನ್ನನ್ನ ಆಡೋಕ್ ಬಿಡ್ಲಿಲ್ಲ, ನನ್ನನ್ನ ತಡೆದೆ ನೀನು. ಏನಂದ್ರೆ ಎಚ್ಚರ ಆಗಿ ಏನ್ ಮಾಡ್ತಿದ್ದೀರಾ? ಬಂದೇ ಇರಿ, ಕುಡಿಯಕ್ ನೀರ್ ಕೊಡ್ತೀನಿ, ತಗೊಳ್ಳಿ. ವತ್ಸಲ, ನಾನು ಇವತ್ತು ತುಂಬಾ ಜಾಸ್ತಿ ದುಡ್ಡನ್ನ ಗೆಲ್ಲೋನಿದ್ದೆ ಕಣೆ. ಈ ಕೆಲಸಕ್ಕೆ ಬಾರದ ಸಕ್ಕು ನನ್ನ ದಾರಿಗೆ ಅಡ್ಡ ಬಂದ್ಲು.
ಅಡ್ಡ ಬಂದಿದ್ದಷ್ಟೇ ಅಲ್ಲ, ಎಲ್ರ ಮುಂದೆ ನಿಮ್ಮನ್ನ ಅಪರಾಧಿ ಹಾಗೆ ನಿಲ್ಸಿ ಅವಮಾನ ಮಾಡಿದ್ಲು. ನಮ್ ಪುಣ್ಯಕ್ಕೆ ಈ ಸಮಯದಲ್ಲಿ ವಿನು ಮನೇಲಿಲ್ಲ. ವತ್ಸಲ ನಾನು ಅವಳನ್ನ ಯಾವುದೇ ಕಾರಣಕ್ಕೂ ಬಿಡೋ ಮಾತೇ ಇಲ್ಲ. ಆ ಸಕ್ಕುನ ಈ ಮನೆಯಿಂದ ಹೊರಗೆ ಕಳಿಸೋದು ನಿಶ್ಚಿತ. ಮಾಣಿಕ್ಯ ಹೊಸ ಸೊಸೆಯಾಗಿ ಈ ಮನೆಗೆ ಕಾಲಿಡ್ತಾಳೆ. ಇದು ನನ್ನ ಶಪಥ. ಪಾಂಡುರಂಗ, ಎಷ್ಟು ತಡ್ಕೊಂಡ್ರು ನಿದ್ದೆ ಬರ್ತಾನೆ ಇದೆ. ಆದ್ರೆ ಎಷ್ಟೇ ಕಷ್ಟ ಆದ್ರೂ ನಾನು ಈ ಕೆಲ್ಸನ ಮುಗಿಸ್ಲೇಬೇಕು.